ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಇಡಿ ಬಲೆಗೆ ಬಿದ್ದಿದ್ದಂತಹ ಕಾಂಗ್ರೆಸ್ನ ಕಾರವಾರದ ಶಾಸಕ ಸತೀಶ್ ಸೈಲ್ ಅವರಿಗೆ ಈ ಕ್ಷಣಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತಾತ್ಕಾಲಿಕ ರಿಲೀಫ್ ಅನ್ನು ಕೊಟ್ಟಿದೆ. ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ತಾತ್ಕಾಲಿಕ ರಿಲೀಫ್. ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ಮಧ್ಯಂತರ ಜಾಮೀನು. 7 ದಿನಗಳ ಕಾಲ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ. ನಿನ್ನೆಯಷ್ಟೇ 2 ದಿನ ಇಡಿ ಕಸ್ಟಡಿಗೆ ನೀಡಿದ್ದ ಕೋರ್ಟ್ ಕಸ್ಟಡಿಯಲ್ಲಿದ್ದಾಗ ಅನಾರೋಗ್ಯ ಹಿನ್ನೆಲೆ ಜಾಮೀನು ಸಿಕ್ಕಿದೆ. ಅಕ್ರಮ ಅದಿರು ಸಾಗಾಟ ಕೇಸ್ನಲ್ಲಿ ಬಂಧನವಾಗಿರುವ ಸತೀಶ್ ಸೈಲ್, ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಈ ಕ್ಷಣಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಕಾರವಾರದ ಶಾಸಕ ಸತೀಶ್ ಸೈಲ್ 7 ದಿನಗಳ ಕಾಲದ ಮಧ್ಯಂತರ ಜಾಮೀನನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಂಜೂರು ಮಾಡಿದೆ. ನಿನ್ನೆಯಷ್ಟೇ 2 ದಿನಗಳ ಕಾಲ ಇಡಿ ತನ್ನ ಕಸ್ಟಡಿಗೆ ಇವರನ್ನು ಪಡೆದುಕೊಂಡಿತ್ತು ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ. ಈ ವಿಚಾರವಾಗಿ ಕಾಂಗ್ರೆಸ್ನಿಂದ ಬಹಳಷ್ಟು ವಿರೋಧ ವ್ಯಕ್ತವಾಗಿತ್ತು. ಖುದ್ದು DCM ಅವರೇ ಇವರನ್ನು ಅರೆಸ್ಟ್ ಮಾಡುವಂಥ ಅವಶ್ಯಕತೆ ಏನಿತ್ತು ಅಂತೆಲ್ಲ ಪ್ರಶ್ನೆಯನ್ನು ಮಾಡಿದ್ರು. ಒಂದು ರೀತಿಯಲ್ಲಿ BJPಯವರು ಈ ರೀತಿಯಾದಂಥ ಅಸ್ತ್ರಗಳನ್ನು ಇಟ್ಟುಕೊಂಡು ಕಟ್ಟಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳೆಲ್ಲದರ ಮಧ್ಯ ಈ ಸತೀಶ್ ಸೈಲ್ ಅವರ ಆರೋಗ್ಯದ ವಿಚಾರವನ್ನು ಮುಂದಿಟ್ಟುಕೊಂಡು, ಅಂದರೆ ಅವರಿಗೆ ಅನಾರೋಗ್ಯ ಇರುವಂಥ ಹಿನ್ನೆಲೆ, ಅವರಿಗೆ ಒಂದು ರೀತಿಯಲ್ಲಿ ಡಯಾಬಿಟೀಸ್, ಉಸಿರಾಟದ ಸಮಸ್ಯೆ ಎಲ್ಲವೂ ಕೂಡ ಇರುವಂಥ ಕಾರಣಕ್ಕೆ ಈ ಕ್ಷಣಕ್ಕೆ ಸದ್ಯಕ್ಕೆ 1 ವಾರದ ಕಾಲದ ಮಧ್ಯಂತರ ಜಾಮೀನನ್ನು ಸಿಟಿ ಸಿವಿಲ್ ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರುವಂಥದ್ದು. ಒಂದು ರೀತಿಯಲ್ಲಿ ಕಾಂಗ್ರೆಸ್ನವರ ಆರೋಪ ಪ್ರತಿ ಬಾರಿಯದ್ದು ಈ ಇಡಿ IT ಅನ್ನುವಂಥದ್ದನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದ ಕಡೆಯಿಂದ ಛೂ ಬಿಡ್ತಾರೆ, ಅದರಲ್ಲೂ ಕೂಡ ಹತ್ತಿಕ್ಕುವಂತಹ ಕೆಲಸವನ್ನು ಮಾಡ್ತಾರೆ ಅಂತ. ಬಟ್ ಏನು ಈ ಕಾರವಾರದ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಇದೊಂದು ರೀತಿಯಲ್ಲಿ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಸಿಕ್ಕಾಕೊಂಡು ಇಡಿ ತನ್ನ ತನಿಖೆಯನ್ನು ಮಾಡಿ ಮುಂದುವರೆದಂಥ ಭಾಗದಲ್ಲಿ ಇವರನ್ನು ಅರೆಸ್ಟ್ ಮಾಡಿತ್ತು. ಈ ಕ್ಷಣಕ್ಕೆ ಅವರಿಗೆ ತಾತ್ಕಾಲಿಕ ರಿಲೀಫ್. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಅಭಿಷೇಕ್, ಕಾರವಾರದ ಶಾಸಕರು ಸತೀಶ್ ಸೈಲ್ ಅವರಿಗೆ ಈ ಕ್ಷಣಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂಥದ್ದು ಏನಾಗಿದೆ ಅನ್ನುವಂತಹ ಡೀಟೇಲ್ಸ್ ಕೊಡೋದಾದ್ರೆ. ಈಗಾಗಲೇ ಏನಿಗೆ 2 ದಿನಗಳ ಕಾಲ ತನಿಖೆಗೆ ಇಡಿ ಅಧಿಕಾರಿಗಳ ತನಿಖೆಗೆ ಕೊಟ್ಟಿರುವಂತಹ, ಈಗ ಸದ್ಯ ತನಿಖೆಯ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಒಂದು ಅನಾರೋಗ್ಯ ಇರುವಂತಹ ಒಂದು ಕಾರಣದಿಂದಾಗಿ ಅವರಿಗೆ 7 ದಿನಗಳ ಕಾಲ ತಾತ್ಕಾಲಿಕ ಜಾಮೀನನ್ನ ಮಂಜೂರು ಮಾಡುವಂತಹ ಒಂದು ಕೆಲಸಗಳನ್ನ ನ್ಯಾಯಾಲಯ, ಅಂದ್ರೆ ಒಂದು ಜಾಮೀನು ಮಾಡುವಂತಹ ಮುಖಾಂತರ ಟ್ರೀಟ್ಮೆಂಟ್ಗೆ ಒಂದು ಅವಕಾಶವನ್ನು ನೀಡುವಂತಹ ಒಂದು ಕೆಲಸಗಳನ್ನು ಕೂಡ ಅವರಿಗೆ ಈ ಕ್ಷಣಕ್ಕೆ ಅನಾರೋಗ್ಯದ ವಿಚಾರವನ್ನು ಮುಂದಿಟ್ಟುಕೊಂಡು ಅವರಿಗೆ ಟ್ರೀಟ್ಮೆಂಟ್ನ ಅಗತ್ಯತೆ ಇದೆ ಅನ್ನುವಂಥ ವಿಚಾರವನ್ನು ನ್ಯಾಯಾಲಯ ಪರಿಗಣಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 7 ದಿನಗಳ ಕಾಲದ ಮಧ್ಯಂತರ ಜಾಮೀನನ್ನು, ತಾತ್ಕಾಲಿಕ ರಿಲೀಫ್ ಈ ಕ್ಷಣಕ್ಕೆ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಅವರಿಗೆ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ.